ನಮಸ್ಕಾರ. ಮಹಾಶಿವರಾತ್ರಿ ಅಂದ್ರೆ ಕೇವಲ ಒಂದು ಹಬ್ಬ ಅಂತ ಅನ್ಕೊಂಡ್ರೆ ಅದು ಪೂರ್ತಿ ಸತ್ಯವಲ್ಲ. ಇದೊಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ಅನುಭವ. ಹಾಗಾದ್ರೆ ಬನ್ನಿ, ಈ ಪವಿತ್ರ ರಾತ್ರಿಯ ಹಿಂದಿರುವ ವಿಧಿವಿಧಾನಗಳೇನು, ಅದರ ತತ್ವಗಳೇನು ಮತ್ತು ಅದರ ನಿಜವಾದ ಅರ್ಥವೇನು ಅಂತ ಒಟ್ಟಿಗೆ ಸೇರಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಅಂದುಕೊಳ್ಳದೆ, ಯಾವುದೇ ಉದ್ದೇಶ ಇಲ್ಲದೆ, ಅರಿವಿಲ್ಲದೆ ಮಾಡಿದ ಒಂದು ಸಣ್ಣ ಕೆಲಸಕ್ಕೆ ದೈವಿಕ ಆನಂದ ಸಿಗೋಕೆ ಸಾಧ್ಯನಾ? ಈ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆ ಶುರುವಾಗತ್ತೆ. ಈ ಕಥೆ ಇದೆಯಲ್ಲ, ಇದು ಮಹಾಶಿವರಾತ್ರಿಯ ಸಂಪೂರ್ಣ ಸಾರವನ್ನೇ ಹಿಡಿದಿಡುತ್ತೆ. ಅಂದ್ರೆ ಗೊತ್ತಿಲ್ಲದೆ ಮಾಡಿದ ಭಕ್ತಿಗೂ ಅಷ್ಟೇ ಬೆಲೆ ಇದೆ ಅನ್ನೋದು ಇದರರ್ಥ. ಇಲ್ಲಿ ನಮ್ಮ ಉದ್ದೇಶಕ್ಕಿಂತ ಹೆಚ್ಚಾಗಿ ನಾವು ಮಾಡುವ ಕೆಲಸದಲ್ಲಿರೋ ಶುದ್ಧತೆ ಇದೆಯಲ್ಲ, ಅದು ತುಂಬಾ ಮುಖ್ಯವಾಗುತ್ತೆ. ಸರಿ, ಹಾಗಾದ್ರೆ ಈ ಒಂದು ಮಹಾರಾತ್ರಿಗಾಗಿ ನಮ್ಮ ದೇಹ ಮತ್ತು ಆತ್ಮವನ್ನ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ನೋಡೋಣ ಬನ್ನಿ. ಯಾಕಂದ್ರೆ ಯಾವುದೇ ದೊಡ್ಡ ಆಚರಣೆಯ ಮೊದಲ ಹೆಜ್ಜೆನೇ ಸಿದ್ಧತೆ ಅಲ್ವಾ? ಈ ಪಯಣ ಶುರುವಾಗೋದೇ ತುಂಬಾನೇ ಸರಳವಾಗಿ, ಶುದ್ಧವಾದ ಭಕ್ತಿ ಮತ್ತು ಶಿಸ್ತಿನಿಂದ. ನೋಡಿ, ಮಹಾಶಿವರಾತ್ರಿಯ ವಿಧಿಗಳು ತುಂಬಾ ಕಠಿಣವಾಗಿಲ್ಲ. ಬದಲಿಗೆ ಅವು ಶುದ್ಧೀಕರಣ ಮತ್ತು ಏಕಾಗ್ರತೆಯ ಮೇಲೆ ಗಮನ ಹರಿಸ್ತವೆ. ಇದು ಹೊರಗಡೆ ಮಾಡೋ ಆಚರಣೆಗಿಂತ ಹೆಚ್ಚಾಗಿ ನಮ್ಮೊಳಗಿನ ಒಂದು ಶಿಸ್ತಿನ ಪ್ರಯಾಣ. ಈ ಸಿದ್ಧತೆಯಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲನೆಯದು, ಉಪವಾಸದ ಹಿಂದಿನ ದಿನ ಕೇವಲ ಒಂದೇ ಒಂದು ಊಟ ಮಾಡೋದು. ಇದರಿಂದ ದೇಹ ಹಗುರವಾಗಿರುತ್ತೆ. ಎರಡನೆಯದು, ಕಪ್ಪು ಎಳ್ಳು ಹಾಕಿದ ನೀರಿನಲ್ಲಿ ಸ್ನಾನ. ಇದು ದೇಹ ಮತ್ತು ಆತ್ಮ ಎರಡನ್ನೂ ಶುದ್ಧೀಕರಿಸುತ್ತೆ ಅನ್ನೋ ನಂಬಿಕೆ. ಇನ್ನು ಕೊನೆಯದಾಗಿ ಸಂಕಲ್ಪ ಮಾಡೋದು. ಅಂದ್ರೆ ಈ ವ್ರತವನ್ನ ಪೂರ್ತಿ ಶ್ರದ್ಧೆಯಿಂದ ಯಾವುದೇ ಅಡೆತಡೆಯಿಲ್ಲದೆ ಪಾಲಿಸ್ತೀನಿ ಅಂತ ದೃಢವಾಗಿ ಪ್ರತಿಜ್ಞೆ ಮಾಡೋದು. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಉಪವಾಸ ಅಂದ್ರೆ ಸುಮ್ಮನೆ ಊಟ ಬಿಡೋದಲ್ಲ, ಆದ್ರೆ ಹಿಂದಿರೋ ಉದ್ದೇಶನೇ ಬೇರೆ. ಇದು ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಆ ದೈವಿಕ ಶಕ್ತಿಯ ಕಡೆಗೆ ತಿರುಗಿಸೋಕೆ ಇರೋ ಒಂದು ಶಕ್ತಿಯುತವಾದ ಸಾಧನ. ಸರಿ, ಈಗ ಬರೋಣ ಈ ಹಬ್ಬದ ಅತ್ಯಂತ ಮುಖ್ಯವಾದ ಭಾಗಕ್ಕೆ. ಅದೇ ರಾತ್ರಿಡೀ ನಡೆಯುವ ಪೂಜೆ, ಅಂದ್ರೆ ಜಾಗರಣೆ. ಈ 6 ವಸ್ತುಗಳು ಇದೆಯಲ್ಲ, ಇವು ನಿಜಕ್ಕೂ ವಿಶೇಷ. ಯಾಕೆ ಗೊತ್ತಾ? ಇವು ನಮ್ಮ ಪಂಚೇಂದ್ರಿಯಗಳನ್ನ ಅಂದ್ರೆ ಸ್ಪರ್ಶ, ದೃಷ್ಟಿ, ವಾಸನೆ, ರುಚಿ ಮತ್ತು ಕೇಳುವಿಕೆಯನ್ನ ಪೂಜೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ತವೆ. ಇದರಿಂದ ಭಕ್ತರು ತಮ್ಮನ್ನ, ತಮ್ಮ ಸುತ್ತಲಿನ ಪ್ರಪಂಚವನ್ನ ಮತ್ತು ಆ ದೇವರನ್ನ ಪೂರ್ಣವಾಗಿ ಅನುಭವಿಸೋಕೆ ಸಾಧ್ಯವಾಗತ್ತೆ. ಈ ಇಡೀ ರಾತ್ರಿಯ ಜಾಗರಣೆಯನ್ನ 4 ವಿಶಿಷ್ಟ ಹಂತಗಳಾಗಿ ವಿಂಗಡಿಸ್ತಾರೆ. ಅದನ್ನ ಪ್ರಹರ ಅಂತ ಕರೀತಾರೆ. ಪ್ರತಿಯೊಂದು ಪ್ರಹರದಲ್ಲೂ ಶಿವಲಿಂಗಕ್ಕೆ ಒಂದೊಂದು ನಿರ್ದಿಷ್ಟವಾದ ವಸ್ತುವಿನಿಂದ ಅಭಿಷೇಕ ಮಾಡಲಾಗುತ್ತೆ. ಸಂಜೆ ನೀರಿನಿಂದ ಶುರುವಾಗಿ, ಆಮೇಲೆ ಮೊಸರು, ಮಧ್ಯರಾತ್ರಿ ತುಪ್ಪ ಮತ್ತು ಕೊನೆಗೆ ಮುಂಜಾನೆ ಜೇನುತುಪ್ಪದೊಂದಿಗೆ ಪೂಜೆ ಮುಕ್ತಾಯ ಆಗುತ್ತೆ. ಇದು ಆ ಪವಿತ್ರ ರಾತ್ರಿ ಹೇಗೆ ಮುಂದೆ ಸಾಗುತ್ತಿದೆ ಅನ್ನೋದನ್ನ ಸೂಚಿಸುತ್ತೆ. ಕೇವಲ ಪೂಜೆ, ಅಭಿಷೇಕ ಅಷ್ಟೇ ಅಲ್ಲ, ಶಬ್ದಕ್ಕೂ ಇಲ್ಲಿ ಅಷ್ಟೇ ಮಹತ್ವ ಇದೆ. ರಾತ್ರಿಯಿಡೀ ಓಂ ನಮಃ ಶಿವಾಯ ಅನ್ನೋ ಈ ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಮಂತ್ರವನ್ನ ನಿರಂತರವಾಗಿ ಜಪಿಸಲಾಗುತ್ತೆ. ಇದು ಇಡೀ ವಾತಾವರಣದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಒಂದು ದೈವಿಕ ಕಂಪನವನ್ನೇ ಸೃಷ್ಟಿಸುತ್ತೆ. ಓಕೆ, ಇಲ್ಲಿವರೆಗೂ ನಾವು ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ನೋಡಿದ್ವಿ. ಈಗ ಯಾಕೆ ಅನ್ನೋದರ ಕಡೆಗೆ ಗಮನ ಹರಿಸೋಣ. ಅಂದ್ರೆ ನಾವು ಪೂಜಿಸುವ ಶಿವನ ಸ್ವರೂಪದ ಹಿಂದೆ ಇರುವ ಆಳವಾದ ತಾತ್ವಿಕ ಅರ್ಥವಾದ್ರೂ ಏನು? ಈ ಮಾತು ತುಂಬಾ ಮುಖ್ಯ. ಅಂದ್ರೆ ನೋಡಿ, ಶಿವನ ರೂಪ ಅನ್ನೋದು ಕೇವಲ ಒಂದು ವಿಗ್ರಹವಲ್ಲ, ಅದು ಆಳವಾದ ಸಂಕೇತಗಳಿಂದ ಕೂಡಿದೆ. ಅದರ ಪ್ರತಿಯೊಂದು ಅಂಶವೂ ನಮ್ಗೆ ಜೀವನದ ಒಂದೊಂದು ಪಾಠವನ್ನ ಕಲಿಸ್ತೆ. ಮೊದ್ಲಿಗೆ ಶಿವ ಅನ್ನೋ ಹೆಸರನ್ನೇ ತಗೊಳ್ಳೋಣ. ಈ ಪದದ ಅರ್ಥನೇ ಮಂಗಲಕರ ಅಂತ. ಶಿವನನ್ನ ಲಯಕಾರಕ ಅಂತ ಕರೆಯಲಾಗತ್ತೆ. ಆದ್ರೆ ಯಾವುದೇ ವಿನಾಶದ ನಂತರವೇ ಒಂದು ಹೊಸ ಸೃಷ್ಟಿ ಇರೋದು ಅಲ್ವಾ? ಹಾಗಾಗಿ ಶಿವ ಸಕಾರಾತ್ಮಕ ಪರಿವರ್ತನೆಯ ಶಕ್ತಿಯೂ ಹೌದು. ಶಿವನ ರೂಪವನ್ನ ಕಲ್ಪಿಸ್ಕೊಂಡ್ರೆ ಮೊದಲು ನೆನ್ಪಾಗೋದೇ ಆತನ ಜಡೆಗಟ್ಟಿದ ಕೂದಲು ಮತ್ತು ಮೈಮೇಲಿನ ಬೂದಿ. ಇದು ಪ್ರಾಪಂಚಿಕ ವಿಷಯಗಳಿಂದ ಸಂಪೂರ್ಣವಾಗಿ ದೂರವಿರುವುದನ್ನ, ಅಂದ್ರೆ ವೈರಾಗ್ಯವನ್ನ ಸಂಕೇತಿಸುತ್ತೆ. ಆ ಬೂದಿ ಇದೆಯಲ್ಲ, ಅದು ನಮ್ಮ ಈ ದೇಹ ಶಾಶ್ವತವಲ್ಲ ಅನ್ನೋ ಕಠೋರ ಸತ್ಯವನ್ನ ಪದೇ ಪದೇ ನೆನಪಿಸುತ್ತೆ. ಆಮೇಲೆ ಬರುತ್ತೆ ನೀಲಕಂಠನ ವಿಷಯ. ಸಮುದ್ರ ಮಂಥನದ ಕತೆ ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ಅದರ ತಾತ್ವಿಕ ಅರ್ಥ ಏನು ಅಂದ್ರೆ, ಇಡೀ ವಿಶ್ವದ ಒಳಿತಿಗಾಗಿ ಶಿವನು ಎಲ್ಲ ನಕಾರಾತ್ಮಕತೆಯನ್ನ, ಅಜ್ಞಾನವನ್ನ ತಾನೇ ನುಂಗಿ ತನ್ನ ಗಂಟ್ಲಲ್ಲಿ ಇಟ್ಕೊಂಡು ಜ್ಞಾನದ ಜಗತ್ತನ್ನ ರಕ್ಷಿಸ್ತಾನೆ ಅನ್ನೋದು. ಶಿವನ ಕೈಯಲ್ಲಿರೋ ತ್ರಿಶೂಲ ಅಂತ ತಕ್ಷಣ ಅದೊಂದು ಅಸ್ತ್ರ ಅಂತ ಅನ್ಸುತ್ತೆ.
ಆದ್ರೆ ಅದರ ನಿಜವಾದ ಅರ್ಥನೇ ಬೇರೆ. ಅದು ಹೊರಗಿನ ಶತ್ರುಗಳನ್ನ ಕೊಲ್ಲೋ ಆಯುಧ ಅಲ್ಲ, ಬದಲಿಗೆ ನಮ್ಮೊಳಗಿನ ಅಹಂಕಾರದಂತಹ ಶತ್ರುಗಳನ್ನ ಗೆಲ್ಲುವ ಸಾಧನ. ಅದರ 3 ಮೊನೆಗಳು ಸಮತೆ, ಸಂಯಮ ಮತ್ತು ವೈರಾಗ್ಯವನ್ನ ಪ್ರತಿನಿಧಿಸುತ್ತವೆ. ಇನ್ನು ಆ ಡಮರುವಿನ ಶಬ್ದ, ಅದು ಕೇವಲ ಸದ್ದಲ್ಲ, ಅದು ಸೃಷ್ಟಿಯ ಮೂಲ ಕಂಪನ, ಅಂದ್ರೆ ನಾದದ ಸಂಕೇತ. ಇದೇ ನಾದದಿಂದ ಇಡೀ ಬ್ರಹ್ಮಾಂಡ, ಜ್ಞಾನ, ಸಂಗೀತ, ಭಾಷೆ ಎಲ್ಲವೂ ಹುಟ್ಕೊಂಡವು ಅನ್ನೋದು ನಂಬಿಕೆ. ಶಿವನ ಕೈಯ ಈ ಭಂಗಿ ಅಂದ್ರೆ ಚಿನ್ಮುದ್ರೆ ಒಂದು ಅದ್ಭುತವಾದ ತತ್ವವನ್ನ ಹೇಳುತ್ತೆ. ಇಲ್ನೋಡಿ, ನಮ್ಮ ಅಹಂಕಾರವನ್ನ ಪ್ರತಿನಿಧಿಸುವ ತೋರುಬೆರಳು ಪರಮಾತ್ಮನನ್ನ ಪ್ರತಿನಿಧಿಸುವ ಹೆಬ್ಬೆರಳಿಗೆ ಶರಣಾದಾಗ ಜೀವವು ಆ ಬ್ರಹ್ಮಾಂಡದಲ್ಲಿ ಒಂದಾಗುತ್ತೆ. ಇದೇ ಅಲ್ವಾ ಯಾವುದೇ ಆಧ್ಯಾತ್ಮಿಕ ಪಯಣದ ಅಂತಿಮ ಗುರಿ? ಸರಿ, ಇಷ್ಟೆಲ್ಲ ಆಚರಣೆಗಳು, ಸಂಕೇತಗಳು, ಇದೆಲ್ಲದರ ಕೊನೆಯ ಅರ್ಥವಾದರೂ ಏನು? ಎಲ್ಲವನ್ನೂ ಒಟ್ಟುಗೂಡಿಸಿ ಈ ಆಚರಣೆಯ ನಿಜವಾದ ತಿರುಳನ್ನು ಅರಿಯುವ ಸಮಯವಿದು. ಹಾಗಾಗಿ ಈ ಇಡೀ ರಾತ್ರಿಯ ಆಚರಣೆ ಇದೆಯಲ್ಲ, ಇದು ಕೇವಲ ಹೊರಗಿರುವ ದೇವರಿಗೆ ಮಾಡುವ ಪೂಜೆಯಲ್ಲ. ಇದು ನಮ್ಮೊಳಗಿನ ದೈವತ್ವವನ್ನು, ನಮ್ಮೊಳಗಿನ ಶಿವತತ್ವವನ್ನು, ಅಂದ್ರೆ ನಮ್ಮೊಳಗಿರುವ ಮಂಗಳಕರತೆಯನ್ನ ಎಚ್ಚರಗೊಳಿಸುವ ಒಂದು ಆಂತರಿಕ ಯಾತ್ರೆ. ಈ ಸ್ಫೂರ್ತಿದಾಯಕ ಮಾತು ಆಧ್ಯಾತ್ಮಿಕ ಪ್ರಯತ್ನವನ್ನು ನಮ್ಮ ಜೀವನದೊಂದಿಗೆ ಬೆಸೆಯುತ್ತೆ. ಜೀವನದಲ್ಲೂ ಅಷ್ಟೇ ಅಲ್ವಾ, ಬೀಳಬಹುದು, ಎಡವಬಹುದು, ಆದರೆ ಪ್ರತಿ ಸಲ ಬಿದ್ದಾಗಲೂ ಮತ್ತೆ ಮೇಲೆದ್ದು ನಿಲ್ಲುವುದರಲ್ಲೇ ನಿಜವಾದ ಗೆಲುವಿರೋದು. ಕೊನೆಯದಾಗಿ ಒಂದು ಪ್ರಶ್ನೆ. ಸದಾ ಗದ್ದಲ, ಗಡಿಬಿಡಿಯಿಂದ ಕೂಡಿರುವ ನಮ್ಮ ಇವತ್ತಿನ ಜೀವನಕ್ಕೆ ಒಂದು ರಾತ್ರಿಯ ಮೌನ, ಶಿಸ್ತು ಮತ್ತು ಏಕಾಗ್ರತೆ ಯಾವ ಪಾಠವನ್ನು ಕಲಿಸಬಹುದು? ಒಮ್ಮೆ ಯೋಚಿಸಿ ನೋಡಿ.